ಇನ್ನು ಫ್ರೆಂಡ್ಸ್, ನೀವು ಇದೇ ರೀತಿ ಉಪ್ಪಿಟ್ಟನ್ನ ಚೆನ್ನಾಗಿ ತರಕಾರಿ ಉಪ್ಪಿಟ್ಟನ್ನ ಮಾಡಬೇಕು ಅಂದರೆ ಫ್ರೆಂಡ್ಸ್, ನೀವು ಏನು ಮಾಡಬೇಕು ಅಂದರೆ ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ. ಯಾವ ರೀತಿ ನಾನು ರೆಡಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಬಿಸಿ ಬಿಸಿಯಾಗಿ ಕಾಣಿಸ್ತಾ ಇದೆ. ಇದು ಅಕ್ಕಿ ಉಪ್ಪಿಟ್ಟು ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂತ ನೀವೇ ನೋಡಿ. ಈ ರೀತಿ ನೀವೂ ಸಹ ತರಕಾರಿ ಎಲ್ಲ ಹಾಕಿ ಟೇಸ್ಟಾಗಿ ಮಾಡಬೇಕು ಅಂತ ಹೇಳಿದ್ರೆ ನಾನು ಹಾಕಿರೋ ಈ ವಿಡಿಯೋನ ನೀವು ಫುಲ್ ನೋಡ್ಕೊಂಡು ಬಂದ್ರೇ ನಿಮಗೆ ಗೊತ್ತಾಗೋದು ಫ್ರೆಂಡ್ಸ್. ನೋಡಿ, ತರಕಾರಿನೂ ಬೇಯ್ತು, ಎಲ್ಲ ಅರಳಿತು. ಇದು ಫ್ರೆಂಡ್ಸ್ ಅಕ್ಕಿ ನುಚ್ಚಿಂದು. ನೀವು ಬೇಕಾದರೆ ಅಕ್ಕಿ ತರಿನ ಮನೇಲೇ ಆರಾಮಾಗಿ ನಿಮ್ಗೆ ಎಷ್ಟು ಬೇಕಷ್ಟು ಮಾಡೋ ಟೈಮಲ್ಲಿ ಅಕ್ಕಿನ ಹುರಿದು ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಯಾವಾಗಲೂ ಬರೀ ಅಕ್ಕಿನೇ ತರಿ ಮಾಡ್ಕೊಳ್ಳಿ. ಆಮೇಲೆ ಅದನ್ನು ಹುರಿರಿ. ಹುರಿದು ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ಬನ್ನಿ ಫ್ರೆಂಡ್ಸ್, ಈ ವಿಡಿಯೋನ ಫುಲ್ ನೋಡ್ಕೊಂಡು ಬರೋಣ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್, ಡೈಲಿ ಏನು ನಾಷ್ಟ ಮಾಡೋದು ಅಂತ ಲೇಡೀಸ್ದು ನಿಮಗೆ ಗೊತ್ತು ಫ್ರೆಂಡ್ಸ್. ಇದೆ ಯಾರಾದರೂ ಫಸ್ಟ್ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಡೈಲಿ ಲೇಡೀಸ್ದು ಇನ್ನೇನು ಕೆಲಸ, ಏನು ನಾಷ್ಟ ಮಾಡೋದಪ್ಪ ಅನ್ನೋದೇ ಚಿಂತೆ. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ನಾನಿವತ್ತು ಅವರೆಕಾಳು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್ ಬನ್ನಿ, ಡೈಲಿ ಏನು ನಾಷ್ಟ ಮಾಡೋದು ನೋಡಿ ಫ್ರೆಂಡ್ಸ್. ಇವತ್ತು ನಾನು ನಿಮ್ಮ ಮುಂದೆ ಇದಕ್ಕೆ ಅವರೆಕಾಳು ತಗೊಂಡಿದ್ದೀನಿ. ಯಾಕೆಂದರೆ ಫ್ರೆಂಡ್ಸ್ ನೋಡಿ, ಬೀನ್ಸು, ಆಲೂಗೆಡ್ಡೆ, ಗೆಡ್ಡೆಕೋಸು ಕಟ್ ಮಾಡ್ಕೊಂಡೆ. ಈಗ ಫ್ರೆಂಡ್ಸ್ ಇದು ಅವರೆಕಾಳನ್ನ ಇದ್ರೊಳಗೆ ಕಡೆಗೆ ಹಾಕತ್ತೀನಿ. ಇನ್ನು ಫ್ರೆಂಡ್ಸ್, ನನ್ನ ಮಗಳಿಗೆ 2 ದಿವಸದಿಂದ ಸ್ವಲ್ಪ ಜ್ವರ ಬಂದಿತ್ತು. ಈಗ ಸ್ವಲ್ಪ ಪರವಾಗಿಲ್ಲ. ಯಾಕಂದರೆ ಎಲ್ಲಿ ನೋಡಿದ್ರು ಫ್ರೆಂಡ್ಸ್ ಜ್ವರ, ವಾಮಿಂಟು, ತಲೆ ಸುತ್ತು ಇದೇ ಎಲ್ಲರಿಗೂ ಬರ್ತಾ ಇರೋದು. ನೋಡಿದ್ರಲ್ಲ ಫ್ರೆಂಡ್ಸ್, ತರಕಾರಿ ಯಾಕಂದರೆ ಸ್ವಲ್ಪನೇ ಮಾಡ್ತೀನಿ ಉಪ್ಪಿಟ್ಟನ್ನ, ಜಾಸ್ತಿ ಏನಕ್ಕೆ ಅಂತ ತೋರಿಸ್ತೀನಿ. ಅದಾಯಿತು ಫ್ರೆಂಡ್ಸ್. ಅದಾದಮೇಲೆ ಬನ್ನಿ, ಇಲ್ಲಿ ಒಂದು ಟೊಮೊಟೊನ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಏನು ಮಾಡೋದು ಫ್ರೆಂಡ್ಸ್ ಎಲ್ಲ. ಆಮೇಲೆ ಇಲ್ಲಿ ಒಂದು ಟ್ಯಾನಿ ರೋಡಲ್ಲಿ ಆಂಜನೇಯ ಟೆಂಪಲ್ ಇದೆ ಫ್ರೆಂಡ್ಸ್. ಅಲ್ಲಿ ಹೋಗಿ ತಾತಿ ಬರ್ಸ್ಕೊಂಡು ನೀರು ಹಾಕಿಸ್ಕೊಂಡು ಬಾ ಅಂತ ಹೇಳಿದೆ. ಹಾಕಿಸ್ಕೊಂಡು ಬಂದವಳು ಫ್ರೆಂಡ್ಸ್. ಅಲ್ಲಿ ಅವತ್ತು 1 ತಿಂಗಳು 15 ದಿವಸ ಆಗಿರೋ ಮಕ್ಳಿಗೂ ಸಹ ನೀರು ಹಾಕ್ತಾರೆ. ಆದರೆ ಆ ಆಂಜನೇಯ ತುಂಬ ಪವರ್ಫುಲ್ಲು ಫ್ರೆಂಡ್ಸ್. ಟ್ಯಾನಿ ರೋಡಲ್ಲಿ ಸರ್ಕಲಲ್ಲಿ ಇದೆ. ಎಲ್ಲೂ ಅಡ್ರೆಸ್ಸೇ ಹುಡ್ಕೋ ಹಾಗಿಲ್ಲ ನಾವು. ಹತ್ತಿರ ಕಾಣುತ್ತೆ ರೋಡಲ್ಲಿ, ಬಸ್ಗಳು ಹೋಗೋಕ್ಕೆ ಜಾಗ ಇರಲ್ಲ. ಇಲ್ಲ ಫ್ರೆಂಡ್ಸ್, ಇಲ್ಲಿ ಫ್ರೆಂಡ್ಸ್ ನೋಡಿ, ಒಂದು ಟೊಮೊಟೊನೂ ಸಹ ಕಟ್ ಮಾಡ್ಕೊಂಡೆ. ಬನ್ನಿ, ಈಗ ಈರುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ ನಾನು. ನೋಡಿ, 5 ಈರುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ. ಆದರೆ ನಾನು ಇಷ್ಟೆಲ್ಲ ಹಾಕಲ್ಲ ಫ್ರೆಂಡ್ಸ್, ಇರಲಿ ಅಂತ ಸುಲಿದು ಇಟ್ಟಿದ್ದೀನಿ. ಈಗ ಬನ್ನಿ ನಾವು 2 ಹಾಕೋಣ, ಚಿಕ್ಕದು. ಇನ್ನು 3 ನಾನು ಈ ಕಡೆ ಸುಲಿದು ಇಟ್ಟಿರ್ತೀನಿ ಫ್ರೆಂಡ್ಸ್, ಯಾವಾಗಾದರೂ ಬೇಕಾಗುತ್ತಲ್ಲ ಅಂತ. ಇನ್ನು ಫ್ರೆಂಡ್ಸ್, ಇದು ಮೆಣಸಿನ್ಕಾಯಿ ನಾವು ತಿನ್ನೋದು ಖಾರ ಕಮ್ಮಿ. ನಾನು 3 ಖಾರನೇ ಅನ್ಕೊಳ್ಳಿ, ಆದರೆ ಈರುಳ್ಳಿ ಹಾಕ್ತೀನಿ. ಇನ್ನು ನೋಡಿದ್ರಲ್ಲ ಫ್ರೆಂಡ್ಸ್, ಕಾಯಿ ಫ್ರಿಜ್ಜಲ್ಲಿದೆ, ತಗೊಂಡು ಬರಬೇಕು. ಡೈಲಿ ಏನು ನಾಷ್ಟ ಮಾಡೋದು ಫ್ರೆಂಡ್ಸ್, ಎಲ್ಲ ನಾಷ್ಟನೂ ಮಾಡಿ ಬೇಜಾರಾಗಿ ಈಗ ದೋಸೆ ಇಡ್ಲಿ ಮಾಡಿ ಆಲ್ರೆಡಿ 1 ವೀಕ್ ಆಗಿತ್ತು. ಇವತ್ತು ಸ್ವಲ್ಪ ರೈಸ್ ಮಿಕ್ಕಿತ್ತು, ವೇಸ್ಟ್ ಆಗುತ್ತಲ್ಲ ಅಂತ ಫ್ರೆಂಡ್ಸ್ ನೆನೆಸಿದ್ದೀನಿ. ಅದನ್ನು ನಾನು ಬೇಗನೆ ರುಬ್ಬಿಟ್ಬಿಡ್ತೀನಿ. ಇವಾಗ ಒಂದು ನಾಷ್ಟ ಎಲ್ಲ ಇನ್ನೇನು ಅಡುಗೆದೇನು ರೈಸ್ ಆಯಿತು. ಇನ್ನು ಒಂದು 4 ಬಟ್ಟೆ ವಾಶ್ ಮಾಡಿ ಬಟ್ಟೆ ಐರನ್ ಮಾಡ್ಕೋಬೇಕು. ಇನ್ನು ಫ್ರೆಂಡ್ಸ್, ದೋಸೆಗೆ ನಾನು ಹೋಗುವಾಗಲೇ ರುಬ್ಬಿಟ್ಟು ಹೋಗೋದು. ಯಾಕಂದರೆ ಫ್ರೆಂಡ್ಸ್ ನಾನು ಸೆಕೆಂಡ್ ಶಿಫ್ಟ್ ಇರ್ತೀನಲ್ಲ, ಹಂಗಾಗಿ ರುಬ್ಬಿ ಇಟ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಬೀನ್ಸ್ನ ಎತ್ತಿಕ್ಕಿದ್ದೀನಿ. ಇಲ್ಲಿ ನೋಡಿಬಿಟ್ರಲ್ಲ ಫ್ರೆಂಡ್ಸ್, ಈರುಳ್ಳಿ, ಮೆಣಸಿನ್ಕಾಯಿ. ಇನ್ನು ಬನ್ನಿ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಸೇರಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದಿಲ್ಲಿ ರೆಡಿ ಆಯಿತು. ಇನ್ನು ಇಲ್ಲಿ ಫ್ರೆಂಡ್ಸ್ ಪಪ್ಪಾಯಿನೂ ಸ್ವಲ್ಪ ಕಟ್ ಮಾಡಿರೋದು ಐತೆ, ಇಟ್ಟಿದ್ದೀನಿ. ನಮ್ಗೆ ಏನೇನು ಬೇಕು ಎಲ್ಲನೂ ರೆಡಿ ಮಾಡ್ಕೋಬೇಕಲ್ಲ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ಇದೆ ಯಾರಾದರೂ ಫಸ್ಟ್ ನಾನು ವೀಡಿಯೋನ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಫ್ರೆಂಡ್ಸ್. ಈರುಳ್ಳಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡೆ, ಟೊಮೊಟೊ ಆಯಿತು, ಇಲ್ಲಿ ತೋರಿಸಿರೋ ನಿಮಗೆ ತರಕಾರಿ. ಇನ್ನು ಫ್ರೆಂಡ್ಸ್, ತೆಂಗಿನಕಾಯಿ ಎಷ್ಟೈತೆ ನೋಡ್ಕೊಂಡು ತಗೊಂಡ್ಬರಬೇಕು. ಇಲ್ಲ ಫ್ರೆಂಡ್ಸ್, ತೆಂಗಿನಕಾಯಿ ಖಾಲಿ ಆಗಿದೆ.
ಇಲ್ಲೊಂದು ಚಿಕ್ಕದಿದೆ ಫ್ರೆಂಡ್ಸ್, ಇದು ಲಾಸ್ಟ್ ತೆಂಗಿನಕಾಯಿ ನೋಡಿ ಫ್ರೆಂಡ್ಸ್, ಲಾಸ್ಟ್ ತೆಂಗಿನಕಾಯಿ ಇದು ಹೊಡೆದ್ರೆ ಮುಗೀತು. ಇನ್ನು ಅದನ್ನು ಸ್ವಲ್ಪ ನೀರೊಳಗೆ ಹಾಕಿದ್ರೆ ಫ್ರೆಂಡ್ಸ್ ಬೇಗ ನಾವು ಚೆನ್ನಾಗಿ ಇದು ಮಾಡ್ಕೋಬೋದು. ಇನ್ನು ಫ್ರೆಂಡ್ಸ್ ನಿಮಗೆ ಅಕ್ಕಿ ತರಿನ ತೋರಿಸ್ಬಿಡ್ತೀನಿ. ನಾವು ಊರಿಂದ ತಂದಿರೋ ಅಂಥ ಅಕ್ಕಿ ತರಿನ ನೋಡಿ ಫ್ರೆಂಡ್ಸ್, ನಾನು ಈ ಥರ ಎಲ್ಲ ಡಬ್ಗಳನ್ನೂ ಒರೆಸಿ ವಾಶ್ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಏನೋ ಕರೆ ಆಗೈತೆ. ಲಕ್ಷ್ಮೀ ಹಬ್ಬದ ಕೆಲಸ ಫ್ರೆಂಡ್ಸ್, ಇನ್ನೊಂದು ದಿವಸ ಐತೆ ಮಾಡಬೇಕು ನೋಡಿ ಫ್ರೆಂಡ್ಸ್. ಇದು ಈ ಥರ ಇದೆ ಅಕ್ಕಿ ನುಚ್ಚು. ಈಗ ನಾನು ಎಲ್ಲನೂ ಈಗ ತಗೊಂಡಿದ್ದೀನಿ, ಕಾಯೊಂದು ಒಡ್ಕೊಳ್ಳೋಣ ಬನ್ನಿ. ಇನ್ನು ಫ್ರೆಂಡ್ಸ್ ನೋಡಿ, ಒಂದು ಕಾಯಿನ ಬಿಡಿಸಿ ತಗೊಂಡು ಬಂದೆ. ಆದರೆ ಫ್ರೆಂಡ್ಸ್ ಇದು ಚಿಕ್ಕ ಕಾಯಿ, ಇನ್ನು ಇದು ನಮಗೆ ಇನ್ನು ಫ್ರೆಂಡ್ಸ್ ಈಗ ಲಕ್ಷ್ಮೀ ಹಬ್ಬಕ್ಕೂ ಕಾಯಿ ತರಬೇಕಲ್ಲ, ಹಂಗಾಗಿ ಈಗ ತೆಂಗಿನಕಾಯಿನ 50 ರೂಪಾಯಿ ಐತೆ. ಆಮೇಲೆ ಇನ್ನೂ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ಈಗ ಸದ್ಯಕ್ಕೆ ನಾನು ಒಂದು 4-5 ಕಾಯಿನ ತಂದುಬಿಡ್ಬೇಕು. ಇನ್ನು ಹಬ್ಬ ಇನ್ನೇನು ಒಂದು ವಾರ ಬಂದೋಯ್ತಲ್ಲ ಫ್ರೆಂಡ್ಸ್. ಲಕ್ಷ್ಮೀ ಹಬ್ಬದ ಕೆಲಸ ಇನ್ನೊಂದು ದಿವಸದ್ದೈತೆ, ನೋಡೋಣ ಫ್ರೆಂಡ್ಸ್. ನಾಳೆ ಆದರೆ ನಾಳೆ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಯಾವಾಗ ಮಾಡಬೇಕೋ ಇನ್ನೂ ಅದು ಗೊತ್ತಾಯ್ತಾ ಇಲ್ಲ ಫ್ರೆಂಡ್ಸ್. ಇಲ್ಲಿ ರೈಸ್ ಆಯಿತು, ಎಲ್ಲ ಆಯಿತು. ಈಗ ಉಪ್ಪಿಟ್ಟನ್ನ ರೆಡಿ ಮಾಡ್ಕೊಳ್ಳೋಕ್ಕೆ ಸ್ಟವ್ ಮೇಲೇ ಇರಲಿ ಫ್ರೆಂಡ್ಸ್. ಏನು ಅದನ್ನು ಇದು ಮಾಡೋದು ಬನ್ನಿ. ಈಗ ಸ್ಟವ್ ಆನ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಡೈಲಿ ಏನು ಇಷ್ಟ ಮಾಡೋದು ಫ್ರೆಂಡ್ಸ್, ಏನಾದರೂ ಒಂದು ಮಾಡಲೇಬೇಕಲ್ಲ ನಾವು ನೀವು. ಬನ್ನಿ ಫ್ರೆಂಡ್ಸ್, ಅದಕ್ಕೆ ಲೈಟು ಇನ್ನು ಈಗ ಫ್ರೆಂಡ್ಸ್ ರವೆನ ಹುರ್ಕೊಳ್ಳೋಣ. ಇನ್ನು ಫ್ರೆಂಡ್ಸ್ ಬನ್ನಿ, ಒಂದು ಬಾಣಲಿನ ನಿಮಗೆ ಗೊತ್ತು ಇಟ್ಟಿದ್ದೀನಿ, ಅದನ್ನು ಕಾಯ್ದಿದೆ. ಈಗ ಫ್ರೆಂಡ್ಸ್ ನಮ್ಗೆ ಎಷ್ಟು ಬೇಕಷ್ಟು ರವೆನ ಹಾಕೊಳ್ಳೋಣ. ರವೆ ಅಂದರೆ ಫ್ರೆಂಡ್ಸ್ ನಾನು ಊರ್ದು ಅಕ್ಕಿ ತರಿಲಿ ಮಾಡ್ತಾಯಿರೋದು, ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಬನ್ನಿ ಫ್ರೆಂಡ್ಸ್, ನಾನು ಎಷ್ಟು ಬೇಕಷ್ಟನ್ನು ಹಾಕತ್ತೀನಿ, ನಿಮಗೆ ತೋರಿಸ್ತೀನಿ. ನಾನು ಜಾಸ್ತಿ ಏನು ಉಪ್ಪಿಟ್ಟು ಮಾಡಲ್ಲ ಅಂತ ಹೇಳಿದ್ದೀನಿ. ಒಂದು ಬೌಲ್ ತಗೋತೀನಿ ಫ್ರೆಂಡ್ಸ್. ಒಂದು ಬೌಲ್ ತಗೊಂಡು ನಾನು ನೋಡಿ ಫ್ರೆಂಡ್ಸ್, ಇದರಲ್ಲಿ ಒಂದು ಬೌಲ್ ಹಾಕಿದ್ದೀನಿ ಹುರಿಯೋಕ್ಕೆ ಫ್ರೆಂಡ್ಸ್, 2 ಬೌಲು. ಆಮೇಲೆ ಫ್ರೆಂಡ್ಸ್ 2 ಹಾಫ್ ಸಾಕು ಫ್ರೆಂಡ್ಸ್. ಯಾಕೆಂದರೆ ಉಪ್ಪಿಟ್ಟು ಯಾರು ಜಾಸ್ತಿ ತಿನ್ನಲ್ಲ ಮಾಡಲ್ಲ, ಹಂಗಾಗಿ ನಾನು. ಇನ್ನು ಫ್ರೆಂಡ್ಸ್ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ, ಅದನ್ನು ಹುರಿಯೋಕ್ಕೆ ಅಷ್ಟೇ ಆಯಿಲ್ ಸಾಕು. ಬನ್ನಿ ಫ್ರೆಂಡ್ಸ್, ಯಾಕೆ ಅಂದರೆ ಸುಮ್ಮನೆ ಜಾಸ್ತಿ ಮಾಡಿದ್ರು ಫ್ರೆಂಡ್ಸ್ ಮಿಕ್ಕೋಗುತ್ತೆ. ಸ್ಟವ್ನ ಜಾಸ್ತಿ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ನಾವು ಮಾಡಿ ವೇಸ್ಟ್ ಮಾಡೋದಕ್ಕಿಂತ ಫ್ರೆಂಡ್ಸ್ ನಮ್ಗೆ ಎಷ್ಟು ಬೇಕಷ್ಟು ಮಾಡ್ಕೊಂಡ್ರೆ ಒಳ್ಳೇದಲ್ವಾ. ಇನ್ನು ಫ್ರೆಂಡ್ಸ್ ಈ ಕಡೆ ಎಲ್ಲ ಕುಕ್ಕರಲ್ಲಿರೋದು ರೈಸ್ ಒಂದು, ಸಾಂಬಾರೊಂದು ರೆಡಿ ಮಾಡಿದ್ದೀನಿ. ಈಗ ಫ್ರೆಂಡ್ಸ್ ಬನ್ನಿ, ರವೆ ಒಂದು ಸೆಕೆಂಡ್ಗೆ ಆಗೋಗುತ್ತೆ. ಇನ್ನು ಫ್ರೆಂಡ್ಸ್ ಇದು ಊರಿಂದ ತಂದಿರೋದು ಅಕ್ಕಿ ನುಚ್ಚಿದು ಅಕ್ಕಿ ರವೆ. ಆದರೆ ಫ್ರೆಂಡ್ಸ್ ಇದು ತುಂಬ ಒಂದು ಚೂರು ಸಣ್ಣದು ರವೆ ಇರಲ್ಲ, ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇನ್ನು ನೋಡಿದ್ರಲ್ಲ ಫ್ರೆಂಡ್ಸ್ ನಿಮ್ಮ ಮುಂದೆನೇ ರವೆದು ಆಯ್ತಲ್ಲ ಫ್ರೆಂಡ್ಸ್. ನೋಡಿ ರವೆ ಉಪ್ಪಿಟ್ಟು ಎಲ್ಲರೂ ಮಾಡ್ತೀವಿ, ಆದರೆ ಅದು ಮಾಡೋ ರೀತಿಯೇ ಬೇರೆ ಬೇರೆ ಇರುತ್ತೆ ಫ್ರೆಂಡ್ಸ್. ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರ್ಸಕ್ಕೆ ಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, ರವೆ ಕೆಂಪು ಅತಿ ಆಗಬಾರ್ದು, ಅತಿ ಬೆಳ್ಳಗೂ ಇರಬಾರ್ದು. ನೀವು ಅದೇ ರೀತಿ ಹುರಿಬೇಕು. ರವೆದು ಕೆಲಸ ಫ್ರೆಂಡ್ಸ್ ಆಗೋಯ್ತು ಹುರಿದಿದ್ದು. ಈ ಬಾಣಲಿ ಫ್ರೆಂಡ್ಸ್ ಎಷ್ಟೋ ಸಲ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಇದು 2,500 ಕೊಟ್ಟು ತಗೊಂಡೆ. 5 ವರ್ಷನೋ 4 ವರ್ಷನೋ ಆಗೋಯ್ತು. ನೋಡಿದ್ರ ಫ್ರೆಂಡ್ಸ್, ಈಗ ಇದು ಮುಗೀತು ರವೆ ಫ್ರೆಂಡ್ಸ್, ಹುರಿದಾಯಿತು. ಈ ರೀತಿ ಇರಬೇಕು. ಬನ್ನಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಅದನ್ನು ಸರ್ವ್ ಮಾಡ್ಕೊಂಡ್ರೆ ಇನ್ನೇನಾದ್ರು ಹಿಂದೆನೇ ಉಪ್ಪಿಟ್ಟಿಗೆ ಎಣ್ಣೆನ ಕಾಯೋಕ್ಕೆ ಬಿಡೋಣ. ಅದೊಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಗೊತ್ತಲ್ಲ ನಿಮಗೇನೆ ಆಯಿಲ್ ಹಾಕೊಳ್ಳೋದು.
ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ಆದರೆ ಅಕ್ಕಿ ಉಪ್ಪಿಟ್ಟಿಗೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ. ನಾನು ಫ್ರೆಂಡ್ಸ್ 3 ಸ್ಪೂನ್ನ ಇಲ್ಲಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟನ್ನ ಹಾಕೊಳ್ಳಿ ಫ್ರೆಂಡ್ಸ್, ಆ ಥರ ಏನಿಲ್ಲ. ಒಬ್ಬೊಬ್ರ ಮನೇಲಿ ಎಣ್ಣೆ ಜಾಸ್ತಿ ತಿನ್ನೋರು ಇರ್ತಾರೆ, ಒಬ್ಬೊಬ್ರ ಮನೇಲಿ ಕಮ್ಮಿ ತಿನ್ನೋರು ಇರ್ತಾರೆ. ನಮ್ಮ ಮನೇಲಿ ಮಾಮೂಲಿ ಫ್ರೆಂಡ್ಸ್, ಜಾಸ್ತಿನೂ ಹಾಕಲ್ಲ ಕಮ್ಮಿನೂ ಹಾಕಲ್ಲ. ನಾನು ಯಾವತ್ತಾದರೂ ಒಂದೊಂದು ದಿವಸ ಜಾಸ್ತಿ ಆಗಿರುತ್ತೆ, ಅದನ್ನೆಲ್ಲ ಏನು ಮಾಡೋಕ್ಕಾಗಲ್ಲ. ಅಡುಗೆ ಮಾಡುವಾಗ ನಾವು ನೀವು ಅಳತೆ ಕರೆಕ್ಟಾಗಿ ಅಂತೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಬನ್ನಿ ಎಷ್ಟು ಬೇಗ ಎಣ್ಣೆ ಕಾಯ್ತು ನೀವೇ ನೋಡೋದಲ್ಲ. ಸಾಸಿವೆ, 1-2 ಜೀರಿಗೆ ಫ್ರೆಂಡ್ಸ್. ನಾನು ಕಡಲೆಬೇಳೆ ಉದ್ದಿನಬೇಳೆ ಯಾಕೆ ಹಾಕಲ್ಲ ಅಂದರೆ ಫುಲ್ಲು ತರಕಾರಿನೇ ಹಾಕಿದ್ದೀನಲ್ಲ, ಏನಕ್ಕೆ ಅದಿಲ್ಲ ಅಂತ ನೋಡಿ. ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾನೆ. ಈರುಳ್ಳಿ, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು. ಅಷ್ಟೊಂದೆಲ್ಲ ಬಾಯಿಗೆ ಇದೆ. ಇಷ್ಟೊಂದು ಸಿಗುವಾಗ ನಾವು ಏನಕ್ಕೆ ಅದು ಹಾಕೋದು ಫ್ರೆಂಡ್ಸ್. ಹಿಂದ್ಗಡೆನೇ ನಾನು ಕಟ್ ಮಾಡ್ಕೊಂಡಿದ್ದೀನಲ್ಲ ತರಕಾರಿ, ಬೀನ್ಸು, ಅವರೆಕಾಳು, ಬೀನ್ಸು, ಆಲೂಗೆಡ್ಡೆ, ಗೆಡ್ಡೆಕೋಸು. ಇನ್ನು ಫ್ರೆಂಡ್ಸ್ ಇದಕ್ಕೀಗ ಫ್ರೆಂಡ್ಸ್ ಎಣ್ಣೆ ಒಗ್ಗರಣೆಗೆ ಹಾಕ್ತಾ ಇದೆಯಲ್ಲ ಫ್ರೆಂಡ್ಸ್. ನೋಡಿ, ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ. ನಾನು ಪ್ರತಿ ಸಲ ನಿಮ್ಗೆ ಹೇಳ್ತೀನಿ, ಉಪ್ಪನ್ನ ನೀವು ಆಮೇಲೆ ಬೇಕಾದರೂ ಹಾಕೋಬೋದು ಫ್ರೆಂಡ್ಸ್, ಕಮ್ಮಿನೇ ಹಾಕೊಳ್ಳಿ. ಇನ್ನು ಫ್ರೆಂಡ್ಸ್ ಬನ್ನಿ, ಈಗ ಲಾಸ್ಟಲ್ಲಿ ನಾವು ಟೊಮೊಟೊ ಸೇರಿಸೋಣ. ನೋಡಿ ಫ್ರೆಂಡ್ಸ್, 1 ಟೊಮೊಟೊನ ಕಟ್ ಮಾಡಿದ್ದೀನಿ. ಫಾರಮ್ ಟೊಮೊಟೊನ, ನಾಟಿ ಟೊಮೊಟೊ ಎಲ್ಲದಕ್ಕೂ ತುಂಬ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್, ಅದು ನಿಮ್ಮ ಇಷ್ಟ. ಇನ್ನು ಫ್ರೆಂಡ್ಸ್ ನಿಮಗೆ ಬೇಗ ಅಡುಗೆ ಬೇಗ ನಾಷ್ಟ ಆಗಬೇಕು ಅಂದರೆ ಈ ಕಡೆ ನೀವು ಬೇಕಾದರೆ ಒಂದು ಪ್ಯಾನಲ್ಲಿ ಬಿಸಿ ನೀರನ್ನ ಕಾಯಿಸ್ಕೋಬೋದು. ಬಿಸಿ ನೀರನ್ನ ಕಾಯಿಸ್ಕೊಂಡ್ರೆ ಇನ್ನೂ ಬೇಗನೆ ಆಗೋಗುತ್ತೆ. ಈಗ ಫ್ರೆಂಡ್ಸ್ ನಾನು ಸಹ ಒಂದು ಸೈಡ್ಗೆ ಕಾಯಕ್ಕೆ ಇಡ್ತಾ ಇದ್ದೀನಿ. ಬನ್ನಿ, ನೋಡಿ ಫ್ರೆಂಡ್ಸ್, ಯಾವಾಗಾದ್ರೂ ಅಷ್ಟೇ ಎಷ್ಟು ಬೇಗ ತರಕಾರಿ. ಫ್ರೆಂಡ್ಸ್ ಬನ್ನಿ, ಇವಾಗ ಕಾಳೆಲ್ಲ ಒಂದು ರೀತಿಲಿ ಬೆಂದಿದೆ ನೋಡಿ ಫ್ರೆಂಡ್ಸ್. ತರಕಾರಿ ಕಾಳು ಎಲ್ಲ ಫ್ರೆಂಡ್ಸ್ ಇನ್ನೇನು ಒಂದು ದಾರ ಬೆಂದೋಯ್ತು ಫ್ರೆಂಡ್ಸ್. ತರಕಾರಿ ಪೂರ್ತಿ ಬೇಯಬೇಕು ಅಂತೇನಿಲ್ಲ. ಇನ್ನು ಫ್ರೆಂಡ್ಸ್ ನೋಡಿ, ಕಾಳು ಒಂಚೂರು ಬೇಯಲಿ ಫ್ರೆಂಡ್ಸ್, ಬೇಯಬೇಕು. ಫ್ರೆಂಡ್ಸ್ ನಾವು ಈ ಟೈಮಲ್ಲಿ ತೆಂಗಿನಕಾಯಿನ ಹಾಕಿದ್ರೆ ಅದರೊಳಗಡೆ ಅದೆಲ್ಲ ತುಂಬ ಚೆನ್ನಾಗಿ ಬೇಯುತ್ತೆ ಮತ್ತು ಟೇಸ್ಟ್ ಕೊಡುತ್ತೆ ನಮಗೆ ನಿಮಗೆ. ಇನ್ನು ಫ್ರೆಂಡ್ಸ್ ಬನ್ನಿ, ಉಪ್ಪಿಟ್ಟದ್ದು ಕೆಲಸ ಮುಗೀತು ನೋಡೋದಲ್ಲ ಫ್ರೆಂಡ್ಸ್. ಈಗ ಇದಕ್ಕೆ ರವೆನ ನಾವು ಬೇಯಕ್ಕೆ ಹಾಕಿದ್ರೆ ಅರ್ಧ ಕೆಲಸ ಉಪ್ಪಿಟ್ಟಿದ್ದು. ಇನ್ನೊಂದು ದಾರ ಕಾಳುಗಳು ಫ್ರೆಂಡ್ಸ್, ಇನ್ನೊಂದು ಚೂರು ಕಾಳು ಫ್ರೆಂಡ್ಸ್ ಬೆಂದರೆ ಮುಗೀತು. ಸ್ವಲ್ಪ ಬೇಯೋಕೆ ಅದಕ್ಕೆ ಇನ್ನೊಂದು ಚೂರನ್ನ ನೀರನ್ನ ಹಾಕೊಳ್ಳೋಣ. ಯಾಕೆಂದರೆ ಫ್ರೆಂಡ್ಸ್ ಅದು ಬೆಂದರೆ ಉಪ್ಪಿಟ್ಟಿನ ಕೆಲಸ ಬನ್ನಿ ಫ್ರೆಂಡ್ಸ್, ಇವಾಗ ರವೆನ ಹಾಕ್ಬಿಡೋಣ. ನೋಡಿ ಫ್ರೆಂಡ್ಸ್, ಇಷ್ಟೇ ರವೆ ಹಾಕಿ ನೀವು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಯಾಕೆ ಅಂದರೆ ಮುಖಕ್ಕೆಲ್ಲ ಅದು ಬೇಯೋದು ನಿಮಗೆ ಆರುತ್ತೆ. ಕಮ್ಮಿ ಮಾಡ್ಕೊಳ್ತಾರೆ, ನಾನು ಫುಲ್ ಕಮ್ಮಿ ಮಾಡಿದ್ದೀನಿ. ಇದು ಫ್ರೆಂಡ್ಸ್ ಈಗ ಈ ಥರ ತೆಳುವಾಗಿ ಕಾಣಿಸ್ತಾ ಇದೆ ನಿಮಗೆ. ಬೆಂದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಇನ್ನು ಫ್ರೆಂಡ್ಸ್ ಇದ್ರೊಳಗಡೆ ನೋಡಿ ತರಕಾರಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಫ್ರೆಂಡ್ಸ್ ಈ ಟೈಮಲ್ಲೇ ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು. ಇವಾಗ ನೀರೆಲ್ಲ ಕಾಣಿಸ್ತಾ ಇದೆಯಲ್ಲ, ಒಂದೇ ಸೆಕೆಂಡ್ ನೋಡಿ ಯಾವ ಥರ ಬೆಂದಿರುತ್ತೆ ಅಂತ. ಒಂದು ಸೆಕೆಂಡ್ ಮುಚ್ಚಿಬಿಟ್ಟು, ಇನ್ನು ಫ್ರೆಂಡ್ಸ್ ಈ ಕಡೆ ನಂದು ಜ್ಯೂಸು ರೆಡಿ ಮಾಡಿಟ್ಟಿದ್ದೀನಿ ಇವತ್ತು. ಇನ್ನು ಫ್ರೆಂಡ್ಸ್ ನಾನು 9 ಗಂಟೆಗೆ ಕೆಲಸದ ಹತ್ರನೇ ಊಟ ಮಾಡೋದು.
ಇಲ್ಲಿ ಫ್ರೆಂಡ್ಸ್ ರೈಸ್ ಆಯಿತು, ಸಾಂಬಾರು ಆಯಿತು. ಬನ್ನಿ ಎಲ್ಲ ಸೈಡ್ಗೆ ತಿಕ್ಕೋಣ. ಇನ್ನು ಇದಾದಮೇಲೆ ಫ್ರೆಂಡ್ಸ್ ಅಕ್ಕಿ ನೆನೆಸಿಟ್ಟಿದ್ದೀನಿ, ಅದನ್ನು ರುಬ್ಕೋಬೇಕು. ಸಾಂಬಾರು ಕುಕ್ಕರಲ್ಲೇ ಇಟ್ಟಿದ್ದೀನಿ ಫ್ರೆಂಡ್ಸ್, ಯಾವುದು ಚಿಕ್ಕ ಬೌಲ್ಗೆ ಹಾಕಲಿಲ್ಲ, ಇರಲಿ ಅದರಲ್ಲೇ ಅಂದ್ಬಿಟ್ಟು. ಇನ್ನಿವತ್ತು ಊಟ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಉಳಿಯುತ್ತೆ. ಇನ್ನು ತೆಂಗಿನಕಾಯಿನ ತಗೊಂಡೋಗಿ ಫ್ರಿಜ್ಗೆ ಇಡಬೇಕು. ಪಾತ್ರೆನೂ ಎಲ್ಲನೂ ವಾಶ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಿಮ್ಮ ಮುಂದೆನೇ ಇವಾಗ ಕಾಣಿಸ್ತಾ ಇದೆ. ಈ ಥರ ಇದು ಗಟ್ಟಿಯಾಗಿದೆ, ನೋಡೋದಲ್ಲ ಫ್ರೆಂಡ್ಸ್. ನೀವು ಕಮ್ಮಿ ಮಾಡ್ಕೋಬೇಕು ಸ್ಟವ್ನ ನಾವು. ಅಷ್ಟು ಕಮ್ಮಿ ಇರಲಿ ಫ್ರೆಂಡ್ಸ್ ಸ್ಟವ್. ಬನ್ನಿ, ಸಾಕು ಫ್ರೆಂಡ್ಸ್, ಅದು ನೀಟಾಗಿ ಅರಳುತ್ತೆ. ಮತ್ತು ಏನು ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ಹುಡಿಯಾಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ಅಕ್ಕಿ ಉಪ್ಪಿಟ್ಟಲ್ವಾ, ಏನೇ ಆದರೂ ಫ್ರೆಂಡ್ಸ್ ಅಕ್ಕಿ ಉಪ್ಪಿಟ್ಟು ಟೇಸ್ಟೇ ಬೇರೆ, ರವೆ ಉಪ್ಪಿಟ್ಟಿನ ಟೇಸ್ಟೇ ಬೇರೆ. ಇದು ನೋಡಿದ್ರಲ್ಲ ಫ್ರೆಂಡ್ಸ್. ಈಗ ಇದನ್ನು ಒಂದೆರಡು ಸೆಕೆಂಡ್ ಮುಚ್ಚಿದ್ರೆ ಗರಿ ಆಗಿರೋ ಅಕ್ಕಿ ಉಪ್ಪಿಟ್ಟು ಫ್ರೆಂಡ್ಸ್. ಈ ಟೈಮಲ್ಲಿ ಬೇಕಾದ್ರೆ ನೀವು ಉಪ್ಪು ಸಪ್ಪೆ ನೋಡ್ಬೋದು. ನೋಡಂತಡಿ, ನಾನೇ ನೋಡ್ತೀನಿ. ಹಾಂ ಫ್ರೆಂಡ್ಸ್, ಟೇಸ್ಟು ತುಂಬ ಚೆನ್ನಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಯಾವ ರೀತಿ ನಿಮಗೆ ಉಪ್ಪಿಟ್ಟನ್ನ ಮಾಡಿ ತೋರಿಸಿದ್ದೀನಿ, ನೀವು ಇದೇ ರೀತಿ ಮಾಡ್ಕೊಳ್ಳಿ. ಆಮೇಲೆ ಅದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಬಾಯ್.